ದೇವರಾಜರ್ಸು ಏನು ಕೆಲವು ಕಡೆ ಅಡ್ವರ್ಟೈಸ್ಮೆಂಟ್ ದೇವರಾಜರ್ಸು ಅವಧಿಗಿಂತ ಜಾಸ್ತಿ ಅವಧಿ ಸಿದ್ದರಾಮಯ್ಯನವರು ಮಾಡಿಬಿಟ್ರು, ಕಳೆದ್ಬಿಟ್ರು ಮುಖ್ಯಮಂತ್ರಿಯಾಗಿ ಕಳೆದಿರೋದೇ ದಾಖಲೆ ಹೊರತು ಯಾವ ವರ್ಗದ ಜನರಿಗೂ, ಹಿಂದುಳಿದವರಿಗೆ, ಬಡವರಿಗೆ, ರೈತರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸೋ ವಿಷಯದಲ್ಲಿ ದೇವರಾಜರ್ಸ್ ಮಾಡಿರೋ 2% ಕೆಲಸ ಸಿದ್ದರಾಮಯ್ಯ ಮಾಡಿಲ್ಲ. ಇವತ್ತು ಯಾವ ಮುಖ ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿವಮೊಗ್ಗಕ್ಕೆ ಬರುತ್ತಾರೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀರ್ಣ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತೀರ್ಣ ಶ್ರೀನಿವಾಸ್, ಜಿಲ್ಲೆಯ ಸಮಸ್ಯೆಗಳು, ರೈತರ ಸಮಸ್ಯೆಗಳು ರಾಶಿಯಾಗಿವೆ. ಮುಖ್ಯವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರು ಹಾಗೂ ಅರಣ್ಯ ಭೂಮಿ ಸಾಗುವಳಿದಾರರ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. 2022ರಲ್ಲಿ ಚುನಾವಣೆಗೂ ಮುನ್ನ ಮಧು ಬಂಗಾರಪ್ಪ ಅವರು ಇವರೆಲ್ಲರಿಗೂ ಹಕ್ಕುಪತ್ರ ಕೊಡುತ್ತೇವೆ ಎಂದು ಆಯನೂರಿನಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ದರು. ಅದಕ್ಕೂ ಮೊದಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಲೆನಾಡಿನ ರೈತರ ಸಮಸ್ಯೆ ಕುರಿತಂತೆ ಅಧ್ಯಯನ ಸಮಿತಿ ರಚಿಸಿದ್ದರು. ಈ ಸಮಿತಿಯಲ್ಲಿ ನಾನು ಇದ್ದೇ. ಸಮಾವೇಶ ನಡೆದ ದಿನವೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಸುಮಾರು 10,000 ರೈತರ ಎದುರು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದರು ಎಂದರು. ಅವರು ಮಾತಿನಂತೆ ನಡೆಯಲಿಲ್ಲ. ಸರ್ಕಾರ 3 ವರ್ಷಗಳು ಕಳೆದರೂ ಸಮಸ್ಯೆಗಳು ಹಾಗೆಯೇ ಉಳಿದಿವೆ. ಸಭೆಗಳು ಕೂಡ ನಡೆದಿಲ್ಲ. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅಪ್ರಯೋಜಕ ಸಚಿವರಾಗಿದ್ದಾರೆ. ಅರಣ್ಯ ಸಚಿವರಿಗೂ ಏನು ಗೊತ್ತಿಲ್ಲ. ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳೇ ಇವರಿಗೆ ಅರ್ಥವಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಸುಮ್ಮನಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ 50,000 ಜನರ ಹಕ್ಕುಪತ್ರ ವಜಾ ಮಾಡಲು ಕೇಸ್ ಹಾಕಲಾಗಿದೆ. ಶರಾವತಿ, ಅಂಬ್ಲಿಗೊಳ್ಳ, ಚಕ್ರ, ವರಾಹಿ, ಸಾವೆಹಕ್ಲು ಮುಂತಾದ ಅಣೆಕಟ್ಟು ನಿರ್ಮಾಣಕ್ಕೆ ಭೂಮಿ ನೀಡಿದ ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ. ಭೂಮಿ ಬಿಟ್ಟುಕೊಟ್ಟ ತಪ್ಪಿಗೆ ಸರ್ಕಾರ ಅವರಿಗೆ ಕೇಸ್ ಹಾಕಿದ್ದಾರೆ. ಜಿಲ್ಲೆಯಲ್ಲಿ ಗೋಮಾಳ, ಹುಲ್ಲುಬನಿ, ಕಾನು ಮುಂತಾದ ಪ್ರದೇಶಗಳನ್ನು ಅರಣ್ಯ ಎಂದು ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು. ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಲಿ ಯಾವ ಮುಖ ಇಟ್ಟುಕೊಂಡು ಶಿವಮೊಗ್ಗಕ್ಕೆ ಬರುತ್ತಾರೆ? ಇದನ್ನು ರೈತರಾದ ನಾವು ವಿರೋಧಿಸುತ್ತೇವೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀರ್ಣ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ತೀರ್ಣ ಶ್ರೀನಿವಾಸ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes
powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ರು. ನನ್ನನ್ನು ಮತ್ತೆ ರಮೇಶ್ ಹೆಗಡೆ ಇತರೆ ಹಲವಾರು ಜನರನ್ನ, ಒಂದು 10-15 ಜನರನ್ನ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ರಚನೆ ಮಾಡಿ ನಮ್ಮನ್ನೆಲ್ಲ ಅದಕ್ಕೆ ಸದಸ್ಯರು ಮಾಡಿ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಈ ಎಲ್ಲ ಜಿಲ್ಲೆಯ ರೈತರ ಸಮಸ್ಯೆಯನ್ನ ಅಧ್ಯಯನ ಮಾಡಿ ಸಮಸ್ಯೆ ಮತ್ತು ಪರಿಹಾರನ ನೀವು ಪಟ್ಟಿ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ವರದಿ ಕೊಡಬೇಕು ಅಂತ ನಮಗೆ ನೇಮಕ ಮಾಡಿದ್ರು. ಆ ನೇಮಕ ಮಾಡಿದ ನಂತರ ನಾವು ಅದೇ ದಿನ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ಮಾಡಿದ ದಿನ ಸುಮಾರು 10,000 ಜನರ ಎದುರುಗಡೆ NES ಮೈದಾನದಲ್ಲಿ ಅವರಿಗೆ ಆ ವರದಿಯನ್ನು ಕೊಟ್ಟಿದ್ವಿ. ಆ ವರದಿಯನ್ನು ಸ್ವೀಕರಿಸಿ ಸಿದ್ದರಾಮಯ್ಯನವರು ಹೈಕೋರ್ಟು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸೋದರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ಬಹಳ ಜೋರಾಗಿ ಮಾತನಾಡಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಕ್ಷಣನೇ ಮಲೆನಾಡಿನ ರೈತರ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನೋ ಮಾತನ್ನ ಅವರು ಘಂಟಾಘೋಷವಾಗಿ ಅವರು, DK ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ಹೇಳಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಏನ್ ಮಾಡ್ತಾರೆ, ಶಿಕಾರಿಪುರದಲ್ಲಿ BJP ಯಡಿಯೂರಪ್ಪನವ್ರ ಮಗನ್ ಗೆಲ್ಸಕ್ ಹೊಂದಾಣಿಕೆ ಮಾಡ್ತಾರಲ್ಲ, ಅದೇ ಹೊಂದಾಣಿಕೆ ಮನೋಭಾವ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಇಂದ ಆಯನೂರ್ವರೆಗೆ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳನ್ನ ಗಮನದಲ್ಲಿಟ್ಕೊಂಡು ಮುಖ್ಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು 2 ತುರ್ತು ಸಭೆಗಳನ್ನ ನಡೆಸಿ ಆ ಪ್ರದೇಶವನ್ನ, ಅಭಯಾರಣ್ಯವನ್ನ ಗಾಜನೂರ್ ಹತ್ರ ಎಲ್ಲರೂ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನುಡಿದಂತೆ ನಡಿತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆಯಲ್ಲ, ಇವರು ಪದೇ ಪದೇ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾಡ್ದು 1ನೇ ತಾರೀಕು ಹೇಳ್ತಾರೆ. ಇವರು ನುಡಿದಂತೆ ನಡೆದೇ ಇಲ್ಲ. ಇವರು ಮಲ್ನಾಡ್ ರೈತರ ವಿರೋಧಿಗಳಿವರು. ರೈತರು ಏನು ದೇವರಾಜ ಅರಸ್ ಕಾಲದಿಂದ ಬಂಗಾರಪ್ಪನವರು ಕಾಗೋಡು ಕಾಲದಲ್ಲಿ ಏನು ಹಕ್ಕುಪತ್ರಗಳನ್ನ ಜಿಲ್ಲೆಯಲ್ಲಿ ದರಖಾಸ್ತು ಮತ್ತೆ ಬಗರ್ಕುಂ ಕಾಯ್ದೆ ಇಡಿ ಭೂಮಿಯನ್ನ ಏನು ಪಡ್ಕೊಂಡಿದ್ದಾರೆ,
ಆ 50,000 ಜನರ ಮೇಲೆ ಈಗ ಕೇಸ್ಗಳನ್ನು ಹಾಕಿದ್ದಾರೆ. ಇಲ್ಲಿಗಲ್ ಗ್ರ್ಯಾಂಟ್ಸ್, ಅಕ್ರಮ ಮಂಜೂರಾತಿ ಅಂತ ತಹಸೀಲ್ದಾರ್ನು ಸೇರಿಸಿ, ಅವಾಗಿನ ತಹಸೀಲ್ದಾರ್ ಬಹಳ ಜನ ಸತ್ತೋಗಿದ್ದಾರೆ, ಆದರೂ ಅವ್ರನ್ನ ಸೇರಿಸಿ ಕೇಸ್ಗಳನ್ನು ಹಾಕಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಶಿವಮೊಗ್ಗಕ್ಕೆ ಬಂದಾಗ ಏನು ಹೇಳಿದ್ರು ಗೊತ್ತಾ? ಅವ್ರು ಏನು ಹೇಳಿದ್ರು ಅಂದರೆ, ಇಡೀ ರಾಜ್ಯದಲ್ಲಿ ಭೂಮಿ ಸಮಸ್ಯೆ ಇರೋದು ಜಾಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ನಾವು ಕಂದಾಯ ಇಲಾಖೆಯಿಂದ ಕೊಟ್ಟಿರೋ ಹಕ್ಕುಪತ್ರನೆಲ್ಲ ಅರಣ್ಯ ಇಲಾಖೆ ಅವ್ರು ನಮ್ದು ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಕೈಲೂ ಬಗೆಹರಿಸಕ್ಕೆ ಅಸಾಧ್ಯ, ಉನ್ನತ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಬೇಕು ಅಂದ್ರು. ಯಾವ ವರ್ಗಕ್ಕೂ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಸಾಮಾಜಿಕ ನ್ಯಾಯ ಕೊಡ್ಲಿಲ್ಲ ನಮ್ಮ ರಾಜ್ಯದಲ್ಲಿ, ರೈತರಿಗೂ ಕೊಡ್ಲಿಲ್ಲ, ಯಾವ ವರ್ಗಕ್ಕೂ ಕೊಡ್ಲಿಲ್ಲ. ನಿಮಗೇನಾರು ಸ್ವಲ್ಪನಾರು ಕಾಳಜಿ ನಮ್ಮ ಮಲ್ನಾಡಿನ ರೈತರ ಬಗ್ಗೆ ಇದ್ರೆ 10,000 ಜನರಿಗೆ ಎದುರಿಗೆ ಮಾತಾಡಿದ್ದು, ರಿಪೋರ್ಟ್ ಕೊಟ್ಟಿದ್ದು, ನೀವು ಭಾಷಣ ಮಾಡಿದ್ದೆ ಮರಿತೀರಿ ಅಂದ್ರೆ, CM ಆಗಿರ್ಲಿಕ್ಕೆ ಯೋಗ್ಯತೆ ಇಲ್ದೇ ಇರೋ ಮನುಷ್ಯರು ನೀವು, DCM ಆಗಿರ್ಲಿಕ್ಕೂ ಯೋಗ್ಯತೆ ಇಲ್ದೇ ಇರೋ ಮನುಷ್ಯರು. ಅವರನ್ನು ಸಹ ಅದು ಯಾವುದೇ ಕಾರಣದಿಂದ ನಮಗೆ ಬೇಡ. ಈಗ 52ನೇ ಇಸ್ವಿಲಿ ಇಡೀ ರಾಜ್ಯಕ್ಕೆ, ಪಕ್ಕದ ರಾಜ್ಯಕ್ಕೆಲ್ಲ ನೀರು ಕೊಡಕ್ಕೆ ಡ್ಯಾಮ್ ಕಟ್ಟಿ ತುಂಗಾ ಮುಳುಗಡೆ ಅವರಿಗೆ ಇನ್ನೂ ನಿಮಗೆ ಯೋಗ್ಯತೆ ಇಲ್ಲ ಅವ್ರ ಸಮಸ್ಯೆ ಬಗೆಹರಿಸಕ್ಕೆ, ಭೂಮಿ ಕೊಡೋದಕ್ಕೆ. ಭದ್ರಾ ಡ್ಯಾಮಿಂದು ಬಗೆಹರಿಸಕ್ಕೆ ಸಮಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಮುಳುಗಡೆ ಸಂತ್ರಸ್ತರ ಹಳೆಯ ಮುಳುಗಡೆದೇ ಇನ್ನೂ ಕೊಡಕ್ ಬಾಕಿ ಇದೆ. ಅವ್ರ ಹಕ್ಕುಪತ್ರ ಕೊಟ್ಟಿದ್ದು ವಜಾ ಮಾಡಿದಿರಿ, ಅಮಾನವೀಯ ನಿಮ್ಮ ರಾಜ್ಯ ಸರ್ಕಾರ. ಅದು ಇವರು ಅಷ್ಟೇ ಹಣೆ ಬರ. ಈ BJP ಇದ್ದಾಗಲೇ ಅದು ಆರಂಭ ಆಗಿರೋದು. ಅಡ್ಪಲಕ್ಕಿ ಉತ್ಸವ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಶಿಕಾರಿಪುರದಲ್ಲೇ 25,000 ಜನಕ್ಕೆ ಹಕ್ಕುಪತ್ರ ಕೊಟ್ಟಿಲ್ಲ. ಇವರೇ ಅರಣ್ಯ ಭೂಮಿ ಸಾಗುವಳಿ ಮಾಡಿ ಅಂತ ಹೇಳಿ ಸಾಗುವಳಿ ಮಾಡಿ ಹಚ್ಚಿ ಅವರಿಗೆ ಹೋರಾಟ ಗೆಲ್ಲಕ್ಕೋಸ್ಕರ 7 ಸರಿ ಗೆದ್ರು, 4 ಸರಿ ಚೀಫ್ ಮಿನಿಸ್ಟರ್ ಆದ ಮಗ, 4 ಸರಿ ಆದ. ಒಂದು ಹಕ್ಕುಪತ್ರ ಯೋಗ್ಯತೆ ಶಿಕಾರಿಪುರದಾಗೆ ಇಲ್ಲ. ಯಾವ ಸಮಸ್ಯೆನೂ ಜಿಲ್ಲೆಯಲ್ಲಿ ಬಗೆಹರಿಸಿಲ್ಲ. ಇವತ್ತು ಹೊಣೆಗಾರಿಕೆ ಯಡಿಯೂರಪ್ಪನವ್ರದ್ದು ಇದೆ. ನಾನು ಪಕ್ಷ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳೋದಲ್ಲ, ನಮ್ಮ ಜಿಲ್ಲೆ ಜನರ ಸಮಸ್ಯೆ ಋಣ ತೀರ್ಸೋದು ನೀವು ಬಾಕಿ ಇದ್ದೀರಿ. ನಿಮ್ಮ ಮಗನಿಗೆ ಹೇಳ್ರಿ, ನಿಮ್ಗೆ ಮಾತಾಡೋಕ್ಕಾಗ್ದಿದ್ರೆ, ನಿಮ್ಗೆ ವಿಷಯ ಹೇಳೋಕ್ಕಾಗ್ದಿದ್ರೆ, 4 ಸರಿ MP ಆಗಿದಾರಲ್ಲ, ಮಾಡಿಂಥ ಕೆಲಸ ರೈತರದ್ದು ಅಂತ. ಶಿಕಾರಿಪುರ ತಾಲೂಕಲ್ಲೇ 2,000 ಜನರದ್ದು ಹಕ್ಕುಪತ್ರ ವಜಾ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. MP ಮನೆಗೆ ಹೋಗಿ, MP ಆಫೀಸಿಗೆ ನಾನು ಜನರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ವಿರೋಧ ಪಕ್ಷದವರು, ಈಗ ನಾ ಹೇಳಿದ ವಿಚಾರ ಎಲ್ಲ ನಮ್ಮ ಆಡಳಿತ ಪಕ್ಷದವ್ರದ್ದು. ವಿರೋಧ ಪಕ್ಷದವ್ರು ಎಂದಾದ್ರೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 50,000 ಜನರದ್ದು ಹಕ್ಕುಪತ್ರ ವಜಾ ಮಾಡಕ್ ಮಾಡಿದಿರಿ ಅಂತ ಹೋರಾಟನ ಮಾಡಿದಾರ? ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ? ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಒಬ್ಬ ಈಗ KDP ಸಭೆಯಲ್ಲಿ ಅಂತೂ ಇಂತೂ ಬಾಯಿ ಬಿಟ್ರು ಇಂಜೆಕ್ಷನ್ ಕೊಟ್ಟ ಮೇಲೆ. ವಿಧಾನಸೌಧದಲ್ಲಿ ಯಾಕೆ ಬಾಯಿ ಬಿಡಲ್ಲ ನೀವು? ಅಧಿವೇಶನದಲ್ಲಿ ಯಾಕೆ ಬಾಯಿ ಬಿಡಲ್ಲ? ಇಡೀ ರಾಜ್ಯದಲ್ಲೇ ಭೂಮಿ ಸಮಸ್ಯೆ ಜಾಸ್ತಿ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ರೆವಿನ್ಯೂ ಮಿನಿಸ್ಟ್ರೇ ಹೇಳಿದಾಗ, ದೊಡ್ಡ ಸಮಸ್ಯೆ ಇದೆ ಶಿವಮೊಗ್ಗ ಅಂದಾಗ, ಆ ಅರಣ್ಯ ಮಂತ್ರಿಗೆ 3 ಕಾಸಿನ ಬೆಲೆ ಇಲ್ಲ ಈಶ್ವರ್ ಖಂಡ್ರೆ. ಅವ ಅರಣ್ಯದ ಬಗ್ಗೆ ಮಾಹಿತಿನೂ ಇಲ್ಲ. ಇಲ್ಲಿ ಬಂದು ಅವ್ರದ್ದು ಪ್ರಾಪರ್ಟಿ ಕೆಲವ್ರು ಬೇಕಾದವ್ರದ್ದು ಬಿಡಬೇಕಾಗಿತ್ತಲ್ಲ, ಐಬಿಲ್ ಕುತ್ಕೊಂಡು 500 ರೋಡಿಗೆ ಹೋಗಿ ಸೂಡೂರಲ್ಲಿ ಹಾರ ಹಾಕ್ಸ್ಕೊಂಡು ಹೋಗ್ಯಾರ. ಅದನ್ನೆಲ್ಲ ವನ್ಯಜೀವಿ ವಲಯದಿಂದ ಯಾವ್ದು ಬಿಡಬೇಕು ಅಂತ. ಎಂದಾದ್ರೂ ನೀವು ಅರಣ್ಯ ಮಂತ್ರಿ ಬಂದು ಅರಣ್ಯವಾಸಿಗಳು ಮುಳುಗಡೆ ಸಂತ್ರಸ್ತರು ಮಾತು ಕೇಳಿದಿರಾ? ಅದಕ್ಕೋಸ್ಕರ 1ನೇ ತಾರೀಕು ಏನು ಬರ್ತೀರಿ, ನೀವೇ ಡಂಗ್ರ ಹೊಡೆಯೋಕ್ಕೆ ಬರೋದು. ನಾನು ಬಾರಿ ವರ್ಷ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು ಅಂತ ಯಾವನೋ ಒಬ್ಬ ಹೊಗಳ್ತಾನೆ. ಇವರು 4 ಸರಿ ಬಂದ್ರು, ಇಲ್ಲಿ 4 ಸರಿ ಬಂದ್ರು ನಮ್ಮ ಚೀಫ್ ಮಿನಿಸ್ಟ್ರು, ಉಪಮುಖ್ಯಮಂತ್ರಿ. ಏನು ಮಾಡಿದ್ರು? ಯಾರ್ದಾರು ಜನರ ಸಮಸ್ಯೆ ಕೇಳಿದ್ರ? ಒಳ್ಳೆ ಜನರನ್ನ ಉಗ್ರಗಾಮಿಗಳ ತರ ಕಾಣ್ತಾರಲ್ಲ ಬಂದ್ರೆ. ನಿನ್ನೆ ಮಧು ಬಂಗಾರಪ್ಪನವ್ರು ಒಳಗಡೆ ಮೀಟಿಂಗ್ ಮಾಡ್ತಾರೆ, ಪೊಲೀಸ್ನವ್ರು ಯಾರನ್ನು ಬಿಡಕ್ಕೆ ರೆಡಿ ಇಲ್ಲ. ಚೀಫ್ ಮಿನಿಸ್ಟ್ರಿಗೆ ಎಚ್ಚರಿಕೆ ಕೊಡ್ತೇವೆ. ನಾನು ಹೇಳ್ತೀನಿ, ನಮ್ಮ ಮಲ್ನಾಡ್ ರೈತರ ಹೋರಾಟ ಸಮಿತಿಯಿಂದ ಮುಖ್ಯಮಂತ್ರಿಯ ಕಾರ್ಯಕ್ರಮನ ಬಹಿಷ್ಕಾರ ಹಾಕ್ತೀವಿ ನಾವು. ಇಲ್ಲ ಅಂದ್ರೆ ಬಹಿಷ್ಕಾರ ಹಾಕ್ತೀವಿ. ಅವರು ಈ 1ನೇ ತಾರೀಕು ಒಳಗೆ ನಮ್ಮ ರೈತರ ಸಮಸ್ಯೆ, ಮಲ್ನಾಡಿನ ರೈತರ ಸಮಸ್ಯೆ, ಇವರು ಜನರು ಮುಖ್ಯಮಂತ್ರಿನ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ವಿರೋಧ ಪಕ್ಷದವ್ರನ್ನ ಅಪವಿತ್ರ ಮೈತ್ರಿ ಮಾಡ್ಕೊಳ್ಳಕ್ಕೆ ಇವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ನಾಡ್ ರೈತರ ಸಂಘಟನೆ ಯಾವುದರಲ್ಲೂ ಭಾಗವಹಿಸಲ್ಲ, ಇವ್ರಿಗೆ ಬಹಿಷ್ಕಾರ ಹಾಕಿದ್ದೀವಿ ಅಂತ ನಾನು ಹೇಳ್ತೀನಿ.